ಇನ್ನ ಉಳಿದಂತೆ ಮಕರ ರಾಶಿಗೆ ಮಾತ್ರ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಯೋಗ ಅಂತ. ಏಕೆಂದ್ರೆ ಈಗಾಗಲೇ 7.5 ಮುಗಿದು ಅವರಿಗೆ 3ನೇ ಶನಿ ಸಂಚಾರ ಮಾಡ್ತಾ ಇದ್ದ 3ನೇ ಮನೆ ಉಪಚಯ ಸ್ಥಾನ. ಶನಿ ಮಹಾತ್ಮ ಮಕರ ರಾಶಿ ಅಧಿಪತಿ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾರಿಂದ ಮೀನರಾಶಿಯಿಂದ ವಿಶೇಷ ಯೋಗ ಶನಿ ಮಹಾತ್ಮರಿಂದ. ಮತ್ತು ಸಪ್ತಮದಲ್ಲಿರ್ತಕ್ಕಂಥ ಗುರು, ಶುಕ್ರ, ರವಿ, ಚಂದ್ರ ಈ ಎಲ್ಲ ಗ್ರಹಗಳು ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ವ್ಯಕ್ತಿಗಳಿಂದ, ಬೇರೆ ಬೇರೆ ವ್ಯವಹಾರಗಳಿಂದ ಅನಿರೀಕ್ಷಿತ ಧನ ಲಾಭವನ್ನ ನಿರೀಕ್ಷೆ ಮಾಡಬಹುದು ಅಂತ ಮಕರ ರಾಶಿಯವರು. ಅನಿರೀಕ್ಷಿತ ಅನಾಯಸಕ ಧನ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಅಂತ. ಶ್ರಾವಣ ಮಾಸದಲ್ಲಿ ಇವ್ರಿಗೆ ವಿಶೇಷ ಯೋಗ ಇದೆ. ಮಕರ ರಾಶಿಗೆ ಒಂದು ಎಕ್ಸ್ಟ್ರಾರ್ಡಿನರಿ ಯೋಗ ಇದೆ. ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಅದು ಏನು ಸೂರ್ಯನ ನಕ್ಷತ್ರ, ಚಂದ್ರನ ನಕ್ಷತ್ರ, ಕುಜನ ನಕ್ಷತ್ರ ಏನಿದೆ, ಶ್ರವಣ, ಧನಿಷ್ಠ, ಉತ್ತರ ಈ ನಕ್ಷತ್ರಗಳು ಈ ಉಳ್ಳಂತ ಈ ಒಂದು ಮಕರ ರಾಶಿಗೆ ಇರ್ತಕ್ಕಂಥ ಗ್ರಹಗಳು ಒಂದು ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಯೋಗವನ್ನ ಕೊಡ್ತವೆ. ಇವ್ರಿಗೂ ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಮತ್ತೆ ಪ್ರವಾಸ ಮಾಡೋದಿಕ್ಕೆ, ಮನೆಯಲ್ಲಿ ಸಂತೋಷವಾಗಿ ಜೀವನ ಕಳೆಯೋದಿಕ್ಕೆ, ಮತ್ತೆ ಮಾಡತಕ್ಕಂಥ ಕೆಲಸಗಳಲ್ಲಿ ಹೆಚ್ಚಿನ ನಿರೀಕ್ಷೆ ಪಡೋದಿಕ್ಕೆ, ನಿರೀಕ್ಷೆ ಪಟ್ಟಾಗ ಬಂದೇ ಬರುತ್ತೆ ಅಂತ ನಿರೀಕ್ಷೆ ಪಡೋದಿಕ್ಕೆ, ಮತ್ತೆ ಉನ್ನತ ಮಟ್ಟಕ್ಕೆ ಹೋಗೋದಿಕ್ಕೆ ಎಲ್ಲಾ ಕ್ಷೇತ್ರದಲ್ಲೂ ಮಕರ ರಾಶಿಯವರಿಗೆ ಒಳ್ಳೆ ಯೋಗ ಇದೆ ಅಂತ ಖಂಡಿತ ಹೇಳ್ಬೋದು. ಆದರೆ ಅವರ ವೈಯಕ್ತಿಕ ಜಾತಕದಲ್ಲಿ ಮಕರ ರಾಶಿಯವರಿಗೆ ಅವ್ರು ಹುಟ್ಟಿರ್ತಕ್ಕಂಥ ಲಗ್ನ ಮತ್ತು ಅಲ್ಲಿರ್ತಕ್ಕಂಥ ಗ್ರಹಗಳನ್ನ ಆಧಾರ ಇಟ್ಕೊಂಡ್ರೆ ಆ ಒಂದು ಸ್ಥಿತಿಗತಿಯನ್ನು ಹೋಲಿಸಿದಾಗ ಅದು ಬೇರೆ ರೀತಿಯೇ ಸಾಮಾನ್ಯವಾಗಿರುತ್ತೆ. ಆದ್ರೆ ಈ ಗ್ರಹಚಾರ ಅಥವಾ ಗೋಚಾರ ಅಂತ ನಾವೇನ್ ಹೇಳ್ತೀವಿ, ಮಾಸ ಭವಿಷ್ಯ ಅಥವಾ ವರ್ಷ ಭವಿಷ್ಯ, ಈ ವರ್ಷ ಭವಿಷ್ಯ ಮತ್ತು ಮಾಸ ಭವಿಷ್ಯನ ಹೇಳಬೇಕಾದಾಗ ಈ ಮಾಸ ಭವಿಷ್ಯದಲ್ಲಿ ಇರ್ತಕ್ಕಂಥ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿದೆ, ಆ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ, ಆ ನಕ್ಷತ್ರಾಧಿಪತಿ ಮತ್ತು ಈ ನಕ್ಷತ್ರಕ್ಕೆ ಈ ರಾಶಿಗೆ ಯೋಗಕಾರಕರೇ ಇಲ್ಲವೇ ಅಂತಕ್ಕಂಥ ಅಂಶವನ್ನ ಆಧಾರ ಇಟ್ಕೊಂಡು, ಅದರಲ್ಲೂ ವರ್ಷ ಭವಿಷ್ಯ ನಾವು ಹೇಳೋದಾಗ ಅಷ್ಟಕ ವರ್ಗದಲ್ಲಿ ಗ್ರಹಗಳು ಎಷ್ಟು ಬಿಂದುಗಳು ತಗೊಂಡಿದ್ದೇವೆ, ನವಾಂಶದಲ್ಲಿ ಅಲ್ಲಿದೆ ಅಂತಕ್ಕಂಥ ಅಂಶವನ್ನು ಆಧಾರ ಇಟ್ಕೊಂಡು ನಾವು ಹೇಳಬೇಕಾಗುತ್ತೆ. ಅದರಿಂದ ಮಾಸ ಭವಿಷ್ಯದಲ್ಲಿ ಅಷ್ಟೆಲ್ಲ ವಿವರಣೆ ಹೇಳಕ್ಕೆ ಸಾಧ್ಯವಾಗೋದಿಲ್ಲ. ಅದರಿಂದ ಅದನ್ನು ವರ್ಷದಲ್ಲಿ ಮಾತ್ರ ನಾವು ಗಣನೆ ತಗೊಳ್ತೀವಿ. ಆದ್ರಿಂದ ಮಾಸ ಭವಿಷ್ಯ ಹೇಳಬೇಕಾದಾಗ ಮಕರ ರಾಶಿಗೆ ವಿಶೇಷವಾಗಿ ಶ್ರಾವಣ ಮಾಸ ಬಹಳ ಚೆನ್ನಾಗಿದೆ ಅಂತಾನೆ ಖಂಡಿತ ಹೇಳ್ಬೋದು. ಇದನ್ನ ಇವರು ಸದ್ವಿನಿಯೋಗ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಡೆದಾಗ ಇವರು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಒಳ್ಳೆ ಸಂಪಾದನೆ ಆಗುತ್ತೆ, ಒಳ್ಳೆ ವಾಹನ ಕೊಳ್ಳೋದಿಕ್ಕೆ, ಮನೆ ತಗೊಳ್ಳೋದಿಕ್ಕೆ, ಆರಾಮಾಗಿರೋದಿಕ್ಕೆ, ಹಬ್ಬ ಹರಿದಿನ ಆಚರಿಸೋದಿಕ್ಕೆ, ವಿದೇಶಿ ಪ್ರಯಾಣಕ್ಕೆ ಎಲ್ಲಕ್ಕೂ ಯೋಗ್ಯವಾದ ಮಾಸ ಅಂತ ಖಂಡಿತವಾಗ್ಲೂ ನಾವು ಮಕರ ರಾಶಿಗೆ ಒಂದು ಉತ್ತೇಜನ ರೀತಿಯಲ್ಲಿ ಅವರಿಗೆ ನಾವು ಒಳ್ಳೆಯದನ್ನೇ ಹೇಳ್ಬೋದು ಅಂತ. ಇನ್ನ ಮಕರ ರಾಶಿ ಅಧಿಪತಿ ಶನಿ